ಮೇಡಮ್ ಈಗಾಗಲೇ ಮತದಾನ ಮಾಡಿದ್ರಿ. ಇದು ಎಷ್ಟನೇ ಬಾರಿ ಮತದಾನ ಮಾಡ್ತಿರೋದು ಮೇಡಮ್? ಇದು ಮೂರನೇ ಬಾರಿ ಸರ್. ಫಸ್ಟ್ ಟೈಮಲ್ಲಿ ತಂದೆಯವ್ರ ಬಾಯ್ ಎಲೆಕ್ಷನ್ ಇತ್ತಲ್ಲ, ಸೊ ಆವಾಗ ಮಾಡಿದ್ದೆ. ಮತ್ತು ಹೋದ ಸರ್ತೆ ಅಸೆಂಬ್ಲಿ ಎಲೆಕ್ಷನ್ ಇತ್ತು, ಸೊ ಇದು ಮತ್ತು ಮೂರನೇದಾಯಿತು. ಈಗ ಮುಂಚೆ ನೀವು ವೋಟ್ ಮಾಡೋದಕ್ಕೂ ಅಭ್ಯರ್ಥಿಯಾಗಿ ವೋಟ್ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ ಅನಿಸ್ತಾ ಇದೆ? ಭಾಳ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ ರೀ. ಮೊದಲನೇದಾಗಿ ಫಸ್ಟ್ ತಂದೆಯವ್ರ ಪರವಾಗಿ ನಾನು ಪ್ರಚಾರ ಮಾಡ್ತಿದ್ದೆ. ಸೊ ಈಗ ಭಾಳ ಡಿಫ್ರೆನ್ಸ್ ಇದೆ. ಸೊ ಎಲ್ಲ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದು. ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ, ಇದು ಪ್ರೊಸೆಸ್ ಹೇಗೆ ನಡೀತೆ, ಸೊ ಅದೆಲ್ಲ ನಾನು ಬರೀ ಟೆಕ್ಸ್ಟ್ ಬುಕ್ಸಲ್ಲಿ ಓದ್ತಾ ಇದ್ದೆ. ಸೊ ಈಗ ಕಣ್ಣಾರೆ ನೋಡಿದ್ದೀನಿ. ಸೊ ಭಾಳ ಹೆಮ್ಮೆ ಅನಿಸುತ್ತೆ. ಅದು ಕೂಡ ಅಭ್ಯರ್ಥಿಯಾಗಿ, ಅದ್ರೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಘಟಾನುಘಟಿ ಅಭ್ಯರ್ಥಿಯನ್ನು ಫೇಸ್ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ಈಗಾಗಲೇ ನಾವು ಕಂಟೆಂಡರ್ ಇದ್ದಾರೆ. ಸೊ ಖಂಡಿತವಾಗಿ ನಾವು ಕಾನ್ಫಿಡೆನ್ಸ್ ಇದೆ ಬರ್ತೀವಂತ. ಜನರ ನಾಡಿ ಮಿಡಿತ ಏನು ಹೇಳ್ತಾ ಇದೆ? ಅಲ್ಲಿ ಇಲ್ಲಿ ಓಡಾಡಿರ್ತೀರಾ, ಇವತ್ತು ಕೂಡ ಓಡಾಡಬೇಕು ಅಂತಿದ್ದೀರಾ, ಏನು ಹೇಳ್ತೀರಾ? ಎಲ್ಲ ಚೆನ್ನಾಗಿದೆ ರೀ. ಸೊ ರೆಸ್ಪಾನ್ಸ್ ಇವತ್ತು ಸಾಕಷ್ಟು ಜನ ಮತದಾರರು ಬರ್ತಾರೆ ಅಂತ ನನಗೆ ನಿರೀಕ್ಷೆ ಇದೆ. ಸೊ ಅಷ್ಟು ದೊಡ್ಡ ಕಂಟೆಂಡರ್ ಅಂದರೆ ನಮ್ಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮಾಡಿದ್ದು ಅಭಿವೃದ್ಧಿ ಆಯಿತು, ಗ್ಯಾರಂಟಿಗಳು ನಮ್ಮ ಕೈ ಹಿಡಿತಾವೆ ಅನಿಸುತ್ತೆ. ಮೇಡಮ್ ಇನ್ನೊಂದು ಭಾಳ ಪ್ರಮುಖವಾಗಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ರಡ್ಡೆಹಟ್ಟಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಇದುವರೆಗೂ ಕೂಡ ಕೃಷ್ಣಾ ನದಿಯಲ್ಲಿ ಏನು ಪ್ರವಾಸ ಆದವರಿಗೆ ಇವತ್ತು ಕೂಡ ಶೆಡ್ ಹೌಸ್ನಲ್ಲಿದ್ದಾರೆ. ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಅಂದರೆ ಸುಮಾರು 18 ವರ್ಷಗಳಿಂದ ಅಲ್ಲೇ ಇದ್ದಾರೆ. ಇದುವರೆಗೂ ಕೂಡ ಅವರಿಗೆ ಮನೆಯ ವ್ಯವಸ್ಥೆ, ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ. ನೀವು ಒಂದು ವೇಳೆ MP ಆದರೆ ಅದರ ಬಗ್ಗೆ ಏನು ಮಾಡ್ತೀರಾ? ಖಂಡಿತವಾಗಿ ನಾವು ಈಗಾಗಲೇ ಎಲ್ಲರೂ ಸ್ಪೀಚಲ್ಲಿ ನಾನು ಹೇಳಿದ್ದೆ, ನಿಮ್ದು ಏನಾದರೂ ಸಮಸ್ಯೆಗಳಿದ್ದರೆ ಮನೆ ಕಟ್ಟೋದಾಗಲಿ, ನೀರಿಂದಾಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಸೊ ಅದು ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಮಾಡ್ತೀನಿ. ಗೆಲುವಿನ ವಿಶ್ವಾಸ ಇದೆಯಾ? ಖಂಡಿತ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಮೇಡಮ್ ಈಗಾಗಲೇ ಮತದಾನ ಮಾಡಿದ್ರಿ. ಇದು ಎಷ್ಟನೇ ಬಾರಿ ಮತದಾನ ಮಾಡ್ತಿರೋದು ಮೇಡಮ್? ಇದು ಮೂರನೇ ಬಾರಿ ಸರ್. ಫಸ್ಟ್ ಟೈಮಲ್ಲಿ ತಂದೆಯವ್ರ ಬಾಯ್ ಎಲೆಕ್ಷನ್ ಇತ್ತಲ್ಲ, ಸೊ ಆವಾಗ ಮಾಡಿದ್ದೆ. ಮತ್ತು ಹೋದ ಸರ್ತೆ ಅಸೆಂಬ್ಲಿ ಎಲೆಕ್ಷನ್ ಇತ್ತು, ಸೊ ಇದು ಮತ್ತು ಮೂರನೇದಾಯಿತು. ಈಗ ಮುಂಚೆ ನೀವು ವೋಟ್ ಮಾಡೋದಕ್ಕೂ ಅಭ್ಯರ್ಥಿಯಾಗಿ ವೋಟ್ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ ಅನಿಸ್ತಾ ಇದೆ? ಭಾಳ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ ರೀ. ಮೊದಲನೇದಾಗಿ ಫಸ್ಟ್ ತಂದೆಯವ್ರ ಪರವಾಗಿ ನಾನು ಪ್ರಚಾರ ಮಾಡ್ತಿದ್ದೆ. ಸೊ ಈಗ ಭಾಳ ಡಿಫ್ರೆನ್ಸ್ ಇದೆ. ಸೊ ಎಲ್ಲ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದು. ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ, ಇದು ಪ್ರೊಸೆಸ್ ಹೇಗೆ ನಡೀತೆ, ಸೊ ಅದೆಲ್ಲ ನಾನು ಬರೀ ಟೆಕ್ಸ್ಟ್ ಬುಕ್ಸಲ್ಲಿ ಓದ್ತಾ ಇದ್ದೆ. ಸೊ ಈಗ ಕಣ್ಣಾರೆ ನೋಡಿದ್ದೀನಿ. ಸೊ ಭಾಳ ಹೆಮ್ಮೆ ಅನಿಸುತ್ತೆ. ಅದು ಕೂಡ ಅಭ್ಯರ್ಥಿಯಾಗಿ, ಅದ್ರೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಘಟಾನುಘಟಿ ಅಭ್ಯರ್ಥಿಯನ್ನು ಫೇಸ್ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ಈಗಾಗಲೇ ನಾವು ಕಂಟೆಂಡರ್ ಇದ್ದಾರೆ. ಸೊ ಖಂಡಿತವಾಗಿ ನಾವು ಕಾನ್ಫಿಡೆನ್ಸ್ ಇದೆ ಬರ್ತೀವಂತ. ಜನರ ನಾಡಿ ಮಿಡಿತ ಏನು ಹೇಳ್ತಾ ಇದೆ? ಅಲ್ಲಿ ಇಲ್ಲಿ ಓಡಾಡಿರ್ತೀರಾ, ಇವತ್ತು ಕೂಡ ಓಡಾಡಬೇಕು ಅಂತಿದ್ದೀರಾ, ಏನು ಹೇಳ್ತೀರಾ? ಎಲ್ಲ ಚೆನ್ನಾಗಿದೆ ರೀ. ಸೊ ರೆಸ್ಪಾನ್ಸ್ ಇವತ್ತು ಸಾಕಷ್ಟು ಜನ ಮತದಾರರು ಬರ್ತಾರೆ ಅಂತ ನನಗೆ ನಿರೀಕ್ಷೆ ಇದೆ. ಸೊ ಅಷ್ಟು ದೊಡ್ಡ ಕಂಟೆಂಡರ್ ಅಂದರೆ ನಮ್ಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮಾಡಿದ್ದು ಅಭಿವೃದ್ಧಿ ಆಯಿತು, ಗ್ಯಾರಂಟಿಗಳು ನಮ್ಮ ಕೈ ಹಿಡಿತಾವೆ ಅನಿಸುತ್ತೆ. ಮೇಡಮ್ ಇನ್ನೊಂದು ಭಾಳ ಪ್ರಮುಖವಾಗಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ರಡ್ಡೆಹಟ್ಟಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಇದುವರೆಗೂ ಕೂಡ ಕೃಷ್ಣಾ ನದಿಯಲ್ಲಿ ಏನು ಪ್ರವಾಸ ಆದವರಿಗೆ ಇವತ್ತು ಕೂಡ ಶೆಡ್ ಹೌಸ್ನಲ್ಲಿದ್ದಾರೆ. ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಅಂದರೆ ಸುಮಾರು 18 ವರ್ಷಗಳಿಂದ ಅಲ್ಲೇ ಇದ್ದಾರೆ. ಇದುವರೆಗೂ ಕೂಡ ಅವರಿಗೆ ಮನೆಯ ವ್ಯವಸ್ಥೆ, ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ. ನೀವು ಒಂದು ವೇಳೆ MP ಆದರೆ ಅದರ ಬಗ್ಗೆ ಏನು ಮಾಡ್ತೀರಾ? ಖಂಡಿತವಾಗಿ ನಾವು ಈಗಾಗಲೇ ಎಲ್ಲರೂ ಸ್ಪೀಚಲ್ಲಿ ನಾನು ಹೇಳಿದ್ದೆ, ನಿಮ್ದು ಏನಾದರೂ ಸಮಸ್ಯೆಗಳಿದ್ದರೆ ಮನೆ ಕಟ್ಟೋದಾಗಲಿ, ನೀರಿಂದಾಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಸೊ ಅದು ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಮಾಡ್ತೀನಿ. ಗೆಲುವಿನ ವಿಶ್ವಾಸ ಇದೆಯಾ? ಖಂಡಿತ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.